ಹೆಲೋ, ವೆಲ್ಕಮ್ ಯು ಆಲ್. ನಾನು ಫಸ್ಟು ಮಿನಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಇದು ವರ್ಲ್ಡ್ ಟ್ರೇಡ್ ಸೆಂಟರ್ನ ತೋರಿಸ್ತಿದ್ದಾಳೆ ಅಂದರೆ, ಇಲ್ಲೇ ನಾನು ವರ್ಕ್ ಮಾಡೋದು. ನನ್ನ ಹೆಸರು ಶಿಲ್ಪಾ. ವೆಲ್ಕಮ್ ಟು ವೈಬ್ ವಿತ್ ಶಿಲ್ಸ್. ಬನ್ನಿ, ನಾನು ಫಸ್ಟ್ ಮಿನಿ ವ್ಲಾಗ್ನ ಶುರು ಮಾಡೇ ಬಿಡೋಣ. ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಯಾವುದೇ ಒಳ್ಳೆ ಕೆಲಸ ಆದರೂ ಒಳ್ಳೆ ದಿನ ಮಾಡಬೇಕಂತೆ. ಆ ಒಳ್ಳೆ ದಿನ ಏನು ಅಂತ ಇಡೀ ಕನ್ನಡಿಗರಿಗೆ, ಇಡೀ ಬೆಂಗಳೂರು ಕರ್ನಾಟಕ ಟೀಮ್ಗೆ ಗೊತ್ತು. ಇದು ನಮ್ಮ ಆಫೀಸ್ ಪಕ್ಕದಲ್ಲಿರೋ ಒರಾಯನ್ ಮಾಲು. ಇದರಲ್ಲಿ ಏನು ವಿಶೇಷ ಇಲ್ಲ. 99% ಬೆಂಗಳೂರಿಗೆ ಒರಾಯನ್ ಮಾಲ್ ಏನು, ಎಲ್ಲಿ ಅಂತೆಲ್ಲ ಗೊತ್ತಿರುತ್ತೆ. ಸರಿ, ಬನ್ನಿ ಮುಂದಕ್ಕೆ ಹೋಗ್ಬೋಣ. ನಾನು ಹೇಳ್ದೆ ಅಲ್ವಾ, ಏನು, ಎತ್ತ, ಎಲ್ಲಿ, ಯಾಕೆ ಅಂತ. ನೋಡಿ ನೋಡಿ ನೋಡಿ, ವಿರಾಟ್ ಕೊಹ್ಲಿ ಜರ್ಸಿ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ನೋಡಿದ್ರು ಇವತ್ತು ವಿರಾಟ್ ವಿರಾಟ್ ವಿರಾಟ್. ದಟ್ಟು ಆ 18 ನಂಬರ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇವತ್ತು ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ವಿರಾಟ್ ಕೊಹ್ಲಿಯ 18th ಸೀಸನ್ 18th ಜರ್ಸಿ ಹಾಕ್ಕೊಂಡಿರೋ ಫೈನಲ್ಸ್ ಆಫ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಫೈನಲ್ಸ್ ನಡೀತಾ ಇದೆ ಇವತ್ತು. ಎಲ್ಲಿ ಅಂದರೆ ಒರಾಯನ್ ಮಾಲ್ ಸ್ಕ್ರೀನಿಂಗ್. ನೋಡಿ, ಫೈನಲ್ಸು IPL ಇಲ್ಲ ವರ್ಲ್ಡ್ ಕಪ್ಪ ಅನ್ನೋ ಕನ್ಫ್ಯೂಷನ್ ರೀತಿ ಜನ ತುಂಬ್ಕೊಂಡಿದ್ದಾರೆ. ಅದು ಅಹಮದಾಬಾದಲ್ಲಿ ಆಗ್ತಾಯಿದೆ ಅಂದರೆ ಜನ ಇಲ್ಲಿ ಚಿನ್ನಸ್ವಾಮಿ ಥರ ಇಲ್ಲೇ ತುಂಬ್ಕೊಂಡಿದ್ದಾರೆ. ಬನ್ನಿ, ಏನೇನು ಪ್ರೋಗ್ರಾಮ್ ಇದೆ, ಏನೇನು ಮಾಡ್ತಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಜನ ನೋಡಿ ಹೆಂಗೆ ಕೂತಿದ್ದಾರೆ, ಬಾಬಾ ಬಾಬಾ ಬಾ, ಎಷ್ಟು ಜನ ಸಾಗರ. ಅದು ಇದು ಜಸ್ಟು ಸ್ಕ್ರೀನಿಂಗು. ಇನ್ನು ಸ್ಟೇಡಿಯಮಲ್ಲಿ ಏನಾದರೂ IPL ಫೈನಲ್ಸ್ ಆಗಿದ್ದಿದ್ರೆ ಎಷ್ಟು ಜನ ಸೇರಿರೋರು ನೀವೇ ಯೋಚನೆ ಮಾಡಿ. ಅದು ಇಲ್ಲಿ ಯಾಕೆ ಈಸಿಯಾಗಿ ಸ್ಕ್ರೀನಿಂಗ್ ಆಗ್ತಾಯಿದೆ ಅಂದರೆ, ಇಲ್ಲಿ ತಿನ್ನೋಕ್ಕೂ ಇದೆ, ಕುಡಿಯೋಕ್ಕೂ ಇದೆ, ಎಂಜಾಯ್ ಮಾಡೋಕ್ಕೂ ಇದೆ. ಅದು ಅಲ್ಲಿ ಕೂತಿರೋ ಸೀಟಿಂಗ್ಸ್ಗೂ ಕೂಡ ದುಡ್ಡು ಕೊಟ್ಟು ಜನ ನೋಡ್ತಿದ್ದಾರೆ ಅಂದರೆ RCBಯ ಕ್ರೇಜ್ ಎಷ್ಟಿರಬೇಕು ನೀವೇ ಯೋಚನೆ ಮಾಡಿ. ನೋಡಿ, ಅಹಮದಾಬಾದಲ್ಲೂ 99% ಸ್ಕ್ರೀನಿಂಗ್ ನಡೀತಾ ಇದೆ. ಅದರಲ್ಲೂ ಜನ ಎಷ್ಟು ತುಂಬ್ಕೊಂಡಿದ್ದಾರೆ. ಈಗ ನೋಡಿ, ಟಾಸಿಗೆ ಬಂದಿದ್ದಾರೆ. ಟಾಸಲ್ಲಿ ಯಾವ್ದು ಗೆಲ್ಲುತ್ತೆ ಅಂತ ನೋಡೇ ಬಿಡೋಣ ಬನ್ನಿ. ನೋಡಿ, ಬಂದರು ನಮ್ಮ ರವಿಶಾಸ್ತ್ರಿ ಅವರು. ಈಗ ಅವರು ಟಾಸ್ ಹಾಕಿ ಯಾವ್ದು ಗೆಲ್ಲುತ್ತೆ, ಯಾವ್ದು ಸೋಲುತ್ತೆ, ಏನು ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ ಅಂತ ತೋರಿಸೇ ಬಿಡ್ತಾರೆ. ನೋಡಿ, ಬ್ಯಾಕ್ಗ್ರೌಂಡಲ್ಲಿ ನೋಡಿ, ಎಲ್ಲಿ ನೋಡಿದ್ರು ರೆಡ್ ರೆಡ್. ಅದು ಕನ್ಫ್ಯೂಸ್ ಆಗಬೇಡಿ, RCBನ ಇಲ್ಲ ಪಂಜಾಬ ಅಂತ. ಅದು 100% RCB ಜರ್ಸಿ. ಬಂದಿರೋರೆಲ್ಲ RCBಯನ್ಸ್. ಅದು ಚಿನ್ನಸ್ವಾಮಿ ಅಲ್ಲ, ಅಹಮದಾಬಾದ್. ನೋಡಿ, ನಮ್ಮ ಟಾಟಾ ಕರ್ವ್ ಕೂಡ ಬಂದೇ ಬಿಡ್ತು. ಅದರಿಂದ ನಮ್ಮ ರೋಬೋ ಫಾಲೋ ಮಾಡ್ಕೊಂಡು ಬಂದಿದೆ. ಬನ್ನಿ, ಕಾಯಿನ್ ನಮ್ಮ ಕೈಲಿ ಸಿಕ್ಕಿದೆ. ರಜತಣ್ಣ ಟಾಸ್ ಹಾಕಿದ್ರು ಯಾವ್ದು ಬೀಳುತ್ತೆ ನೋಡೇ ಬಿಡೋಣ. ಓ, ರಜತಣ್ಣ ಟಾಸ್ ಸೋತಿದ್ದಾರೆ. ಬಟ್ ಇಟ್ಸ್ ಓಕೆ, ನೋಡೋಣ ಪಂಜಾಬ್ ಅವರು ಏನು ಡಿಸೈಡ್ ಮಾಡಿದ್ರು ಅಂತ. ಓಕೆ, ಪಂಜಾಬ್ ಅವರು ಟಾಸ್ ಗೆದ್ದು ಬೌಲಿಂಗ್ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಇಟ್ಸ್ ಓಕೆ, ಬೌಲಿಂಗ್ ಆದ್ರೇನು ಬ್ಯಾಟಿಂಗ್ ಆದ್ರೇನು ವಿನ್ ಆಗೋದು ನಾವೇ ಅಲ್ವಾ. ಸರಿ, ಬನ್ನಿ ಮುಂದೆ ಏನೇನು ಪ್ರೋಗ್ರಾಮ್ ಇದೆ, ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತಾರೆ, ಯಾವ್ಯಾವ ಥರ ಸ್ಟ್ರಾಟಜಿ ಮಾಡ್ತಾರೆ ಅಂತ ನೋಡೇ ಬಿಡೋಣ. ಈ ಸ್ಟ್ರಾಟಜಿ ಇವ್ರು ಮಾಡ್ತಾ ಇರಲಿ, ನನಗೆ ಯಾಕೋ ಲೈಟಾಗಿ ಹೊಟ್ಟೆ ಹಸಿತಾ ಇದೆಯಲ್ಲ. ಈ ಟಾಸ್ಕ್ ಮಧ್ಯೆ ಗ್ಯಾಪ್ ಇರೋ ಟೈಮಲ್ಲಿ ನಾನೇನಾದರೂ ತಿನ್ನಬೇಕಲ್ಲ. ಸರಿ, ಬನ್ನಿ ಅಕ್ಕಪಕ್ಕ ಏನಿದೆ ನೋಡೇ ಬಿಡೋಣ. ಇನ್ನು 3 ನಿಮಿಷ 35 ಸೆಕೆಂಡ್ ಬಾಕಿ ಇದೆ. ಅಷ್ಟರಲ್ಲಿ ನಾವು ಒಂದು ಬ್ರೇಕ್ ತೊಗೊಂಡು ಬಂದೇ ಬಿಡೋಣ. ನೋಡಿ, ಬ್ರೇಕಿಗೆ ನಾನು ತೊಗೊಂಡಿದ್ದು ಚೀಸ್ ಬಾಲ್ಸ್. ಬನ್ನಿ, ಚೀಸ್ ಬಾಲ್ಸ್ ತಿಂತಾ ಎಂಜಾಯ್ ಮಾಡಿಕೊಂಡು ಮ್ಯಾಚ್ ನೋಡಿಕೊಂಡು ಮಜಾ ಮಾಡೋಣ. ಬಾಯ್.